ವಿಜ್ಞಾನಕ್ಕೆ ನಿಲುಕದಂತ ಪವಾಡಗಳನ್ನ ಸೃಷ್ಟಿಸುತ್ತಿರುವ ಶಿವಳ್ಳಿಯ ಶ್ರೀ ವರದ ಆಂಜನೇಯ ಸ್ವಾಮಿ. ಹೌದು, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಶಿವಳ್ಳಿಯ ಶ್ರೀ ವರದ ಆಂಜನೇಯನ ಪವಾಡವು ವಿಜ್ಞಾನಕ್ಕೂ ಸವಾಲಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಕಾರಣ, ಈ ಕ್ಷೇತ್ರಕ್ಕೆ ಅನೇಕ ಭಕ್ತಾದಿಗಳು ಬಂದು ಒಳಿತನ್ನ ಕಂಡುಕೊಂಡಿರುವುದು ಹೆಚ್ಚಿನ ಉದಾಹರಣೆಯಾಗಿದೆ. ಭಕ್ತರು ಬಂದು ಶ್ರೀ ಆಂಜನೇಯ ಸ್ವಾಮಿ ಎದುರುಗಡೆ ನಿಂತು ತಮ್ಮ ಇಷ್ಟಾರ್ಥಗಳನ್ನ, ಮನಸ್ಸಿನಲ್ಲಿದ್ದ ಬೇಡಿಕೆಗಳನ್ನ ಬೇಡಿದರೆ ಸಾಕು, ಅವರ ವರವು ಸಿದ್ಧಿಸುತ್ತದೆ. ಈ ರೀತಿಯ ನಂಬಿಕೆ ಇಲ್ಲಿನ ಜನರಲ್ಲಿ ತಲೆಮಾರುಗಳಿಂದ ನಂಬಿಕೆ ಮೂಡಿ ಬಂದಿದೆ. ಇಲ್ಲಿನ ಆಂಜನೇಯ ಸ್ವಾಮಿಯು ಭಕ್ತರಿಗೆ ಹೂ ಪ್ರಸಾದ ಕೊಡುವ ಮುಖಾಂತರ ಕೆಲಸ ಕಾರ್ಯಗಳು ನಡೆಯುವ ಬಗ್ಗೆ ತಿಳಿಸಿಕೊಡುತ್ತದೆ ಎಂಬ ಪದ್ಧತಿಯೂ ಕೂಡ ಇಲ್ಲಿ ಮೂಡಿದೆ. ಈ ಕ್ಷೇತ್ರದಲ್ಲಿ ಗೋಶಾಲೆ ಇರುವುದು ಕೂಡ ವಿಶೇಷವಾಗಿದೆ. ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಂಡಿರುವುದು ಉದಾಹರಣೆ ಇದೆ. ಕೆಲ ಭಕ್ತರು ಎಷ್ಟು ಆಸ್ಪತ್ರೆ ತಿರುಗಾಡಿದರೂ ಕೂಡ ಗುಣವಾಗದಂತಹ ಕಾಯಿಲೆಗಳನ್ನ ಎದುರಿಸಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದು ಪರಮ ಪೂಜ್ಯರಾದ ಹನುಮಂತಪ್ಪ ಗುರುಗಳನ್ನ ಭೇಟಿಯಾಗಿ ಅವರು ಹೇಳಿದ ಸಲಹೆಗಳನ್ನ ತೆಗೆದುಕೊಂಡು ತಮ್ಮ ಕಷ್ಟಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಎಂಬ ಮಾತುಗಳು ಎಲ್ಲೆಡೆ ಭಕ್ತರು ಮಾತನಾಡುತ್ತಾರೆ. ಶಿವಳ್ಳಿ ಆಂಜನೇಯ ದೇವಸ್ಥಾನದ ಆಂಜನೇಯ ಸ್ವಾಮಿಯ ಒಂದು 20-25 ವರ್ಷದಿಂದನೂ ಕೂಡ ನಾವು ಓಡಾಡ್ತಾ ಇಲ್ಲಿ ದರ್ಶನ ಮಾಡ್ತಾ ಶ್ರೀ ಗುರುಗಳ ಆಶೀರ್ವಾದವನ್ನ ಪಡಿತಾ ನಾವು ಕೂಡ ಅನೇಕ ಆರ್ಥಿಕ ಸ್ಥಿತಿಯಲ್ಲಿ, ಆರೋಗ್ಯ ಸ್ಥಿತಿಯಲ್ಲಿ ನಾವು ಕೂಡ 4 ಜನರಂಗೆ ನಾವು ಕೂಡ ಎತ್ತರವಾಗಿ ಬೆಳೆದಿದ್ದೇವೆ. ಇಲ್ಲಿ ಹೇಳ್ಬೇಕಂದ್ರೆ ಸುಮಾರು ನಾವು ಇದೇ ಗ್ರಾಮದಲ್ಲೇ ನಮ್ಗೆ ಸಿಕ್ಕಾಪಟ್ಟೆ ನೆಂಟರು ಇದ್ದಾರೆ. ಅವರ ಒಂದು ಹೇಳಿಕೆಯ ಮುಖಾಂತರ ನಾವು ಕೂಡ ಈ ದೇವಸ್ಥಾನಕ್ಕೆ ನಡ್ಕೊಂಡ ಮೇಲೆ ಸುಮಾರು ನಾವು ಕೂಡ ಆರ್ಥಿಕವಾಗಿ ನಮ್ಮ ಎದುರಿಗೆ ಕಾಣ್ತಕ್ಕಂಥವರ ಸರಿಸಮಾನವಾಗಿ ನಾವು ಕೂಡ ಬೆಳೆದಿದ್ದೇವೆ. ನಾವು ಈ ಬೆಳವಣಿಗೆ ಕಾರಣ ಏನು ಅಂತ ಕೇಳಿದ್ರೆ ಶ್ರೀ ಆಂಜನೇಯ ಸ್ವಾಮಿಯ ಒಂದು ವರನೇ ನಮ್ಮನ್ನ ಈ ಎತ್ತರಕ್ಕೆ ಬೆಳೆಯ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಇದೇ ರೀತಿಯಾಗಿ ಸುಮಾರು ಇಲ್ಲಿ ನಮ್ಮ ಹಿಂದುಳಿದ ವರ್ಗದವರು, ಸುಮಾರು ಎಲ್ಲಾ ಜಾತಿಯವರು ಆಲ್ಮೋಸ್ಟ್, ಬಟ್ ಆದ್ರೆ ಹೆಚ್ಚು ಹಿಂದುಳಿದ ವರ್ಗದವರು ಸುಮಾರು ಇಲ್ಲಿ ಸಾವಿರಾರು ಜನ ಭಕ್ತರು, ಅನೇಕ ಅಕ್ಕಪಕ್ಕ ಅನೇಕ ಹಳ್ಳಿಯವರು ಕೂಡ ಯಾವುದೇ ಒಂದು ಅವ್ರ ಮನೆಯಲ್ಲಿ ಶುಭ ಕಾರ್ಯ ನಡೀಲಿ, ಮದುವೆ ನಡೀಲಿ, ಅವ್ರ ಮನೆಯಲ್ಲಿ ಯಾವುದೋ ಒಂದು ಮಕ್ಕಳ ಕಾರ್ಯ ಇರಲಿ, ಯಾವ್ದೋ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋದಿರ್ಲಿ, ಯಾವ್ದೋ ನೌಕರಿಗೆ ಅಪ್ಲಿಕೇಶನ್ ಹಾಕೋದಿರ್ಲಿ, ಸೀದಾ ಅವರು ಫಸ್ಟ್ ನೆನಪಾಗ್ತಕ್ಕಂಥದ್ದೇ ಶಿವಳ್ಳಿ ಆಂಜನೇಯ ದೇವಸ್ಥಾನ. ಅಲ್ಲಿ ಬಂದು ಅರ್ಚಕರ ಹತ್ರ ಮಾತಾಡಿ ನಮ್ದು ನಿಂಗೆ ವಿಷಯ ಇದೆಯಪ್ಪ, ನಾವೊಂದು ನೌಕರಿಗೆ ಅರ್ಜಿ ಹಾಕ್ಬೇಕು, ಇಲ್ಲ ನಮ್ಮ ಮಕ್ಳು ಹಿಂಗೆ ಅಡ್ಮಿಷನ್ನಿಗೆ ಪ್ರಯತ್ನ ಮಾಡ್ತಾ ಇದಾವೆ, ನಮಗ್ ಸ್ವಾಮಿ ಏನ್ ಹೇಳ್ತದೆ ಕೇಳ್ಕೊಂಡೆ ನಾವು ಮುಂದರಿಬೇಕು ಅಂತೇಳಿ ಶ್ರೀ ಹನುಮಂತ ಗುರುಜಿ ಅವ್ರ ಹತ್ರ ಮಾತಾಡಿ ಆಂಜನೇಯ ದೇವಸ್ಥಾನಕ್ಕೆ ಪ್ರಸಾದ ಕಟ್ಟಿ, ಅಲ್ಲಿ ಪ್ರಸಾದ ಆದ ಪ್ರಕಾರನ ನಡ್ಕೊಳ್ತಕ್ಕಂತ ಜನ ಸಾವಿರಾರು ಜನ ಇದ್ದಾರೆ. ಸುಮಾರು 16,000 ಜನ ಇದ್ದಾರೆ. 20-25 ವರ್ಷದಿಂದ ಇಲ್ಲಿ ನಡ್ಕೊಂತ ಇದ್ದೀವಿ. ನಮಗೆ ಭಾರಿ ಆರೋಗ್ಯದಲ್ಲಿ ಏರುಪೇರು ಭಾರಿ ಅಂದರೆ ಭಾರಿ. ಒಟ್ಟು ಯಾರು ಏನೋ ಮಾಡಿದರೆ ನಮಗೆ ಒಟ್ಟು ಹೋದಿವೇನೋ ಅನ್ಲಕ್ಕ ಚಾರ್ದಾಗ ಇದ್ವಿ ನಾವು. ನಮ್ಮ ಮನೆತನ ಪರಿಸ್ಥಿತಿ ಹಂಗಾಗೈತಿ. ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಆಚಾರ ಹಿಂಗಾಗೈತಿ. ನಾನು ಅದನ್ನೇ ಕಾಲೇದಾಗ ಕುಂದು ಕಾಲೇದನ ಮನೆಗೆ ಮರಿತಿದ್ದೆ. ನಾನು ಹೆಂಗೆ ಹೆಸರು ಬಂದು ನಾನು ಹೊತ್ಕೊಂಡು ನಿಮ್ಮ ಹುಡುಗಲ್ಲಿ ಮಕ್ಕಳನ್ನ ಹೋಗಿ ಅನ್ನೋದು ಅಂಥದ್ದಲ್ಲಿ ಇವತ್ತಿನ 15 ವರ್ಷ ಆಯ್ತು ಕುಡಿಯೋದು. ನಾನು ಹೆಂಗರು ಮಕ್ಕಳು ಮತ್ತೆ ಮಾವ ನೀನು ಯಾರು ಅನ್ನೋದು ನನಗೆ ಆ ಲೆಕ್ಕಾಚಾರ ಹೋದ 2ನೇ ಪುನರ್ಜನ್ಮ ಕೊಟ್ಟಂಥ ಹನುಮಂತಪ್ಪ ಗುರೂಜಿ ಅವರು ನಮ್ಮ ಆರೋಗ್ಯದಲ್ಲಿ ಮತ್ತು ಬೇರೆಯವರ ಆರೋಗ್ಯದಿಂದ ಯಾವುದೇ ನಾವು ಒಂದು ಆರೋಗ್ಯದಲ್ಲಿ 10 ಜನ ಒಂದು ಪ್ರಶ್ನೆ ಕೇಳಿದ ಮೇಲೆ ನನ್ನ ಹತ್ರ ನಡೀತಿತ್ತು ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಕೇಳಿದ್ರೆ ನಾನೇ ನಡೆಸಿಕೊಡ್ತೇನೆ ಅಂತ ಇದೇ ಇದ್ದಾಗ ಒಂದು 3 ವಾರನೋ 5 ವಾರನೋ ಅದನ್ನು ಸುತ್ತರಿದು ಆಮೇಲೆ ಬರ್ತಕ್ಕಂಥ ಕೀರ್ತ ತಗೊಂಡು ಆಮೇಲೆ ಕೊಟ್ಟಂಥ ಭಸ್ಮನ ತೊಗೊಂಡು ಆಮೇಲೆ ಒಂದು ಇಲ್ಲಿ ಮಠಕ್ಕೆ ಬಂದು ಆಶೀರ್ವಾದ ಪಡೆದು ನಾವು ಇದ್ರ ಮೇಲೆ ಒಳ್ಳೆಯದಾಗೈತೆ. ನಮ್ಮೆಲ್ಲ ನಮ್ಮ ಹನುಮಪ್ಪನ ಭಕ್ತರು ಭಾಳ ನಮ್ಮ ಶಿವಪುರ ಗ್ರಾಮಕ್ಕೆ ಭಾಳ ಜನ ಭಕ್ತರು ಬರ್ತಾರೆ. ಪವಾಡ ಭಾಳ ಇದೆ.
ನಮ್ಮನಟ್ಟಿ ಅವರು ಅಷ್ಟೇ ಅವ್ರಿಗೂ ಭಾರಿ ಭಕ್ತರ ಜನನೂ ಭಾಳ ಇದೆ ಅವರಿಗೆ ದೇವರಂತ ಜನ ಅವರು ನಮ್ಮ ಶ್ರೀ ಕ್ಷೇತ್ರದಲ್ಲಿ ಗುರುಪೂರ್ಣಿಮೆ ದಿನದಂದು ಸಾವಿರಾರು ಭಕ್ತರು ಬಂದು ಹನುಮಾನ್ ಆಶ್ರಮದ ಶ್ರೀ ವರದ ಆಂಜನೇಯನ ಪ್ರಧಾನ ಅರ್ಚಕರಾದ ಪರಮಪೂಜ್ಯರಾದ ಹನುಮಂತಪ್ಪ ಗುರೂಜಿಯವರಿಗೆ ಗುರುವಂದನ ಕಾರ್ಯಕ್ರಮವನ್ನ ಅವರ ಭಕ್ತ ವೃಂದದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಗುರುವಂದನೆಯನ್ನ ಆಚರಣೆ ಮಾಡಲಾಯಿತು. ಈ ಕ್ಷೇತ್ರ ಬಹಳ ಪುರಾತನ ಕಾಲದ್ದು. ಇಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ಪೂಜೆ ಮಾಡ್ತಿದ್ವಿ. ಹನುಮಂತಪ್ಪ ಅಂತ ಅವರು ಸ್ವಲ್ಪ ದಿನ ಪೂಜೆ ಮಾಡಿದ್ರು, ರಾಮಚಂದ್ರಪ್ಪ ಅಂತ ಅವರು ಪೂಜೆ ಮಾಡಿದ್ರು. ನೆಕ್ಸ್ಟ್ ನಾವು ನಮ್ಮ ಮಕ್ಕಳು. ಇಲ್ಲಿ ಪವಾಡ ವಿಶೇಷ ಅಂದ್ರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಭಕ್ತರು ಪ್ರತಿಯೊಂದು ವಿಷಯಗಳಿಗೂ ಕೂಡ ಅಪ್ಪಣೆ ಕೇಳೇ ಮುಂದುವರಿತಾರೆ. ಬೀಜ ಹಾಕೋದ್ರಿಂದ ಹಿಡಿದು ಮದುವೆ ಮುಂಜಿ ಪ್ರತಿಯೊಂದು ಕಾರ್ಯಕ್ರಮಗಳು. ಪವಾಡ ಏನಪ್ಪಾ ಅಂದ್ರೆ ಅವ್ರು ಏನ್ ಕೇಳ್ತದ ಅಪ್ಪಣೆ ಆಗುತ್ತೆ. ಏನ್ ಬೇಡ್ಕೊಳ್ತಾರೆ ಇಷ್ಟಾರ್ಥಗಳನ್ನ, ನಂಗೆ ಗಂಡು ಮಗು ಬೇಕು, ಗಂಡು ಮಗುನಾಗುತ್ತೆ, ಅಪ್ಪಾಜಿ ಅಪ್ಪಣೆ ಕೊಡ್ತಾರೆ ಸ್ವಾಮಿ, ಆ ಕೆಲಸ ಅವ್ರಿಗೆ ಆಗುತ್ತೆ. ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕಂತ ಅಪ್ಪಣೆ ಕೇಳಿದ್ರು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳಾಗ್ತವೆ. ಈ ತರ ಪವಾಡ ಜಾಸ್ತಿ ಆಗುತ್ತೆ. ಹಾಗೂ ನಮ್ಮ ಹತ್ರ ಭಕ್ತರು ತಮ್ಮ ಇಷ್ಟಾರ್ಥ ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆ ನಾನು ಸೂಕ್ತ ಸಲಹೆ ಕೊಡ್ತೀನಿ. ಸ್ವಲ್ಪ ಧ್ಯಾನ ಮಾಡಿ ಅಂತ ಹೇಳ್ಕೊಡ್ತೀವಿ. ಧ್ಯಾನದ ಬಗ್ಗೆ ಮಾಡ್ತೀವಿ. ಹಾಗೇನೆ ಅವರಿಗೆ ಕಷ್ಟ ನಷ್ಟಗಳಿಗೆ ಕೂಡ ಕೆಲವು ಪರಿಹಾರ, ಸಣ್ಣ ಸಣ್ಣ ಪರಿಹಾರ ಹೇಳ್ತೀವಿ. ಪರಿಹಾರ ಸಿಕ್ಕಿದೆ. ಶನಿವಾರ ದಿವಸ ತುಂಬಾ ಪೂಜೆ ಚೆನ್ನಾಗಿರುತ್ತೆ. ಹೂವಿನ ಅಲಂಕಾರ, ಎಲೆ ಅಲಂಕಾರ ಎಲ್ಲ ಮಾಡ್ತೀವಿ. ತುಂಬಾ ಜನ ಬರ್ತಾರೆ ತಮ್ಮ ಕಷ್ಟ ನಷ್ಟಗಳಿಗೆ. ಶನಿವಾರ ತುಂಬಾ ರಶ್ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ತುಂಬಾ ರಶ್ ಇರುತ್ತೆ. ಇಲ್ಲಿಯ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತಪ್ಪ ಗುರೂಜಿಯವರ ಮಾರ್ಗದರ್ಶನ ಮೇರೆಗೆ ಪ್ರಪಂಚಕ್ಕೆ ಆಧ್ಯಾತ್ಮವನ್ನ ಅತ್ಯಂತ ವೈಜ್ಞಾನಿಕ ಮಾದರಿಯಲ್ಲಿ ತರಬೇಕು ಅನ್ನೋದು ಒಂದು ಆಶಯ ಇತ್ತು. ಹಾಗಾಗಿ ನಾವು ವಿದ್ಯಾರಂಭ ಗುರುಕುಲ ಅಂತ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಭಾರತೀಯ ಆಧ್ಯಾತ್ಮವನ್ನ ಪ್ರತಿ ಮನೆಗೂ ತಲುಪಿಸ್ಬೇಕು. ಯಾಕಂದ್ರೆ ಆಧ್ಯಾತ್ಮ ಅಂದ ತಕ್ಷಣ ಮೂಢನಂಬಿಕೆ ಅನ್ನುವ ಭಾವನೆ ನಮ್ಮ ಇವತ್ತಿನ ಶಿಕ್ಷಣದಲ್ಲಿ ಬಂದ್ಬಿಟ್ಟಿದೆ. ಭಾರತದ ಆಧ್ಯಾತ್ಮವನ್ನ ಯಾವುದೇ ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಮುಖಾಂತರ ಕಲಿಯಕ್ಕಾಗಲ್ಲ. ಅದಕ್ಕೆ ಅನುಭವವೇ ಎಕ್ವಿಪ್ಮೆಂಟ್. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಈ ಕ್ಷೇತ್ರದಲ್ಲಿ ಡೆವಲಪ್ ಮಾಡಲಿಕ್ಕೆ ಗೋಶಾಲೆಯನ್ನು ಮಾಡಿದ್ದೀವಿ. ಒಂದು 30 ಬೇರೆ ಬೇರೆ ಜಾತಿಯ ದೇಸಿ ಆಕಳುಗಳನ್ನ ಅಥವಾ ಹಸುಗಳನ್ನು ಸಾಕಿದ್ದೀವಿ. ಇದುವರೆಗೂ ವಿದ್ಯಾರಂಭ ಗುರುಕುಲದ ಮುಖಾಂತರ ಈ ಆಧ್ಯಾತ್ಮದ ಒಂದು ಕಾರ್ಯಕ್ರಮವನ್ನ, ದ ಪವರ್ ಆಫ್ ಥರ್ಡ್ ಐ ಅನ್ನೋ ಕಾರ್ಯಕ್ರಮವನ್ನ ಸುಮಾರು 25ಕ್ಕಿಂತ ಹೆಚ್ಚು ದೇಶಗಳಿಗೆ ಇದುವರೆಗೂ 65,000 ಜನ ಮಕ್ಕಳು ನಮ್ಮಲ್ಲಿ ವಿದ್ಯೆಯನ್ನ ಕಲಿತು ಹೋಗಿದ್ದಾರೆ. ಇದರ ವಿಶೇಷತೆ ಎಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣಗಳನ್ನು ಗುರುತಿಸ್ತಾರೆ, ಓದ್ತಾರೆ, ಬರೀತಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಆಟವನ್ನು ಆಡ್ತಾರೆ. ಹೀಗೆ ವಿಶೇಷವಾದ ಆಕ್ಟಿವಿಟೀಸ್ ಗಳನ್ನ ಅವ್ರು ಮಾಡ್ತಾರೆ. ಬಾರ್ನ್ ಬ್ಲೈಂಡ್ 100% ಕ್ಲಿನಿಕಲಿ ಬಾರ್ನ್ ಬ್ಲೈಂಡ್ ಮಕ್ಕಳಿಗೆ ಕೂಡ ನಾವು ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀವಿ. ಅವರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣಗಳನ್ನ ಗುರುತಿಸ್ತಾರೆ. ಒಟ್ಟಾರೆ ಈ ಭೂಮಿ ಮೇಲೆ ಕಣ್ಣಿಗೆ ಕಾಣದೆ, ವಿಜ್ಞಾನಕ್ಕೂ ನಿಲುಕದೆ ಅದೆಷ್ಟು ಅಗೋಚರ ಶಕ್ತಿಗಳು ಎಂದಿಗೂ ಇವೆ ಎಂಬುದಕ್ಕೆ ಈ ಶ್ರೀ ಕ್ಷೇತ್ರವೇ ನಿದರ್ಶನವಾಗಿದೆ ಅಂದ್ರೆ ತಪ್ಪಾಗುವುದಿಲ್ಲ. ವಿಜಯ್ ಗೋಳಿ, ಜನತಾ ಮೀಡಿಯಾ, ಸೊರಬ.